ಹಾಯ್ ಫ್ರೆಂಡ್ಸ್, ನಿನ್ನೆಯ ವಿಡಿಯೋದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ಹಣದ ಬಗ್ಗೆ ಮೂಡಿರುವಂಥ ಋಣಾತ್ಮಕ ನಂಬಿಕೆಗಳು, ನೆಗೆಟಿವ್ ಬಿಲೀಫ್ಸ್ಗಳು ಏನೇನಿದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಮಾಹಿತಿಯನ್ನು ನೋಡಿದ್ವಿ. ಈ ದಿನ ನಾವು ಪಾಸಿಟಿವ್ ಅಫರ್ಮೇಷನ್ಸ್ ಅಂದರೆ ಧನಾತ್ಮಕವಾದಂಥ ಸ್ಟೇಟ್ಮೆಂಟ್ಸ್ಗಳನ್ನು, ವಾಕ್ಯಗಳನ್ನು ನಾವು ಹೇಳ್ತಾ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹೇಗೆ ರೀಪ್ರೋಗ್ರಾಮ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಇದನ್ನ ನೀವು ಬೆಳಗ್ಗೆ ನೀವು ನಿದ್ದೆಯಿಂದ ಎದ್ದ ತಕ್ಷಣ 7 ರಿಂದ 10 ನಿಮಿಷಗಳವರೆಗೆ ಆದರೂ ಹೇಳ್ಕೋಬಹುದು, ಅಥವಾ ರಾತ್ರಿ ಮಲಗುವ ಟೈಮಲ್ಲಿ 7 ರಿಂದ 10 ನಿಮಿಷಗಳ ಒಳಗೆ ಇವುಗಳನ್ನು ಹೇಳಿಕೊಂಡು ಮಲಗಬಹುದು. ಹಾಗೂ 1 ಗ್ಲಾಸ್ ನೀರನ್ನು ಗಾಜಿನ ಲೋಟದಲ್ಲಿ ತುಂಬಿಕೊಂಡು ಆ ಗ್ಲಾಸನ್ನು ಎಡಗೈಯಲ್ಲಿ ಹೀಗೆ ಇಟ್ಟು ಅದರ ಮೇಲೆ ಬಲಗೈಯನ್ನು ಮುಚ್ಚಿ ಈ ಎಲ್ಲ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು, ಧನಾತ್ಮಕ ವಾಕ್ಯಗಳನ್ನು ಹೇಳಿ ಆ ನೀರನ್ನು ನೀವು ಕುಡಿಯೋದ್ರಿಂದ ನಿಮ್ಮ ದೇಹಕ್ಕೂ ಹಾಗೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೂ ಈ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಎಲ್ಲ ಹೋಗಿ ನಿಮ್ಮ ಹಣದ ಬಗ್ಗೆ ಇರುವಂಥ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ನೀವು ಹಣವನ್ನು ಅಟ್ರಾಕ್ಟ್ ಮಾಡಲು ನಿಮಗೆ ಹೆಚ್ಚು ಅವಕಾಶಗಳು ಬರುವುದಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ಕೆಲವೊಂದು ಉದಾಹರಣೆಗಳೆಂದರೆ, ಐ ಲವ್ ಮನಿ, ಮನಿ ಲವ್ಸ್ ಮೀ. ಐ ಆಮ್ ಅಟ್ ಪೀಸ್ ಬೀಯಿಂಗ್ ರಿಚ್, ಪ್ರಾಸ್ಪರಸ್ ಆ್ಯಂಡ್ ಅಬಂಡೆಂಟ್. I attract money easily and effortlessly in my life. I am blessed with enough money in my life. I am financially free. I am blessed with enough money. Wealth constantly flows into my life. ಈ ಥರ ನೀವು ಒಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಹೇಳ್ಕೊಂಡು ನಿದ್ದೆ ಮಾಡುವಾಗಾದರೂ ಮಾಡ್ಬೋದು, ಅಥವಾ ವಾಟರ್ ಚಾರ್ಜಿಂಗ್ ಮಾಡಿ ನೀವು ಈ ಸ್ಟೇಟ್ಮೆಂಟ್ಸ್ಗಳನ್ನ ಹೇಳ್ಕೋಬೋದು, ಅಥವಾ ನೀವು ಡೈಲಿ ಟ್ರಾವೆಲ್ ಮಾಡುವಾಗ ಅಥವಾ ನೀವು ಬುಕ್ಸ್ ಓದ್ತೀರಾ ಅಂದರೆ ಆ ಟೈಮಲ್ಲಿ ಒಂದು ಸರಿ ನೀವು ಈ ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಒಂದೊಂದು ಸ್ಟೇಟ್ಮೆಂಟನ್ನು 3 ಬಾರಿ ನೀವು ಹೇಳ್ತಾ ಡೈಲಿ ಅಫರ್ಮೇಷನ್ಸನ್ನು ಫಾಲೋ ಮಾಡ್ತಾ, ಹಾಗೆ ನಿಮ್ಮ ಉದ್ಯೋಗ ಏನಿದೆ, ನಿಮ್ಮ ಬಿಸ್ನೆಸ್ ಏನಿದೆ ಅದರಲ್ಲೂ ಕೂಡ ನೀವು ಪಾಸಿಟಿವ್ ಆದಂಥ ಸ್ಟೆಪ್ಸ್ಗಳನ್ನು ತೆಗೆದುಕೊಂಡು ಮುಂದೆ ಹೋದರೆ ನಿಮಗೆ ಇರುವಂಥ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ಹೆಚ್ಚಿನ ಹಣದ ಹರಿವು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ದಾರಿ ಆಗುತ್ತೆ. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಹೆಚ್ಚಿನ ಪಾಸಿಟಿವ್ ಅಫರ್ಮೇಷನ್ಸ್ ಬೇಕಾದಲ್ಲಿ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.